ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಶ್ವೇತಾ ಅವಿನಾಶ್ ಚಾನಲ್ಗೆ ಸ್ವಾಗತ. ಇವತ್ತು ಸೂಪರ್ ಆಗಿರೋ ಹಲಸಿ ಬೀಜದ ಸಾಂಬಾರು ಮಾಡ್ತಾ ಇದ್ದೀನಿ. ಹಲಸಿನ ಹಣ್ಣೆಲ್ಲ ತಿಂದಮೇಲೆ ಹಲಸಿನ ಬೀಜ ಎಲ್ಲ ಬಿಸಾಡ್ತಾರೆ. ಆ ಬಿಸಾಡೋದು ತಪ್ಪು. ಈ ಥರ ಎಲ್ಲವನ್ನು ಒಟ್ಟು ಮಾಡಿಕೊಂಡು ಈ ಥರ ಸಾಂಬಾರು ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಒಂದು 1/4 kg ಆಗುವಷ್ಟು ಹಲಸಿನ ಬೀಜ ತೊಗೊಂಡಿದ್ದೀನಿ. ಎಲ್ಲ ಜಜ್ಜಿಟ್ಕೊತಾ ಇದ್ದೀನಿ. ಈ ಥರ ಚಿಕ್ಕ ಜಜ್ಜಿಟ್ಕೊಂಡಿದ್ದೀನಿ. ಈ ಥರ ಎಲ್ಲ ಜಜ್ಜಿಟ್ಕೊಂಡ್ಮೇಲೆ ತನ್ನಿಚ್ಚಿ ತಾನೇ ಸಿಪ್ಪೆ ಬಿಟ್ಕೊಳುತ್ತೆ. ಸಿಪ್ಪೆ ಸಪ್ರೇಟು, ಕಾಯಿ ಸಪ್ರೇಟ್ ಆಗುತ್ತೆ. ಎಲ್ಲ ಸಪ್ರೇಟ್ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿನಿ. ಒಂದು 2-3 ಗಂಟೆ ನೆನೆ ಹಾಕಿ ಬಿಡಬೇಕು. ಇದ್ರದ್ದು ಪೂರ ಹಾಲೆಲ್ಲ ಬಿಡ್ಕೋಬೇಕಿದೆ, ಹಲಸಿನ ಬೀಜದ ಹಾಲೆಲ್ಲವ. ಈಗ ಆಗಿದೆ, ಈಗ ಒಂದು 2-3 ಗಂಟೆ ಆಗಿದೆ. ಈಗೆಲ್ಲ ಹಾಲೆಲ್ಲ ಬಿಟ್ಕೊಂಡಿದೆ. ಇದನ್ನೇ ನೀಟಾಗಿ ಒಂದು 2-3 ಸರಿ ತೊಳೆದಿಟ್ಕೋಬೇಕು. ಇದು ತೊಳೆದಿಟ್ಕೊಂಡಿರೋದಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈಗ ಎಷ್ಟು ನೀಟಾಗಿದೆ ಅಂತೇಳಿ. ಇದಕ್ಕೇನೆ ಒಂದು 3/4 ಕಪ್ ಆಗುವಷ್ಟು ನೆನೆಸಿದ ಕಡಲೆಕಾಳು ತೊಗೊಂಡಿದ್ದೀನಿ. ರುಬ್ಲಿಕ್ಕೆ 1 ಇಡಿ ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಒಂದು 2-3 ಈರುಳ್ಳಿ ಚಿಕ್ಕದು, 1 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಸ್ಪೂನ್ ಧನಿಯಾ ಬೀಜ, 1 ಕಪ್ಪಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿನಿ. ನೀವು ಬೇಕಿದ್ರೆ ಧನಿಯಾ ಪುಡಿನೂ ಹಾಕ್ಕೋಬೋದು. ಎಲ್ಲ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾಗಿದೆ. ಈಗ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ರುಬ್ಲಿಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಂಬರ್ಬೇಕು. ರುಬ್ಬಿರೋದಾಗಿದೆ. ಈ ಕಡೆಯ ಬಿಸಿಗಿಟ್ಕೊಂಡು ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಿಟಪಟ ಆದಮೇಲೆ ಸ್ವಲ್ಪ ಕರಿಬೇವು, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಫ್ರೈ ಆಗಿದೆ. ಇಷ್ಟಾದರೂ ಸಾಕಾಗುತ್ತೆ. ಇದಕ್ಕೇನೆ ರುಬ್ಬಿರೋ ಮಸಾಲ ಹಾಕ್ಕೊತಾ ಇದ್ದೀನಿ. ಜಾರ್ ತೊಳೆದ ನೀರೇ ಹಾಕ್ತಾಯಿದ್ದೀನಿ. ಬೇಯಿಸಿ ಇಟ್ಕೊಂಡಿದ್ದ ಹಲಸಿನ ಬೀಜ, ಕಡಲೆಕಾಳು 2 ವಿಷಲ್ ಹಾಕ್ಕೊಂಡಿದ್ದೀನಿ. ವಿಡಿಯೋ ಎಲ್ಲ ಹಂಗಾಗುತ್ತೆ ಅಂತೇಳಿ ನಾನು ತೋರ್ಸೋಕ್ಕಾಗಲಿಲ್ಲ. ಸಾಫ್ಟಾಗಿ ಬೆಂದಿದೆ. ಈ ಥರ ಬೆಂದಿರೋದೆಲ್ಲ ಈ ಒಗ್ಗರಣೆ ಒಳಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು, ನಿಮಗೆ ತಿಕ್ನೆಸ್ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ. ನಾನು ರೈಸ್ ಜೊತೆಗೆ, ಮುದ್ದೆ ಜೊತೆ ಮಾಡೋದ್ರಿಂದ ನಾನು ಸ್ವಲ್ಪ ತಿಳುವಾಗೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ. ಈ ಸಾಂಬಾರಲ್ಲಿ ಯಾರೆಲ್ಲ ಊಟ ಮಾಡಲ್ಲ ಅವರೆಲ್ಲ ತುಂಬ ಟೇಸ್ಟಿಯಾಗಿ ತುಂಬಾ ಖುಷಿಪಟ್ಟು ಊಟ ಮಾಡ್ತಾರೆ. ಮಡಕೆ ಹುಳಿಕಾಳಿನ ಸಾಂಬಾರಲ್ಲಿ ಊಟ ಮಾಡಿದ ಫೀಲ್ ಇರುತ್ತೆ. ಈ ಕುದಿ ಬಂದಾಗಿದೆ. ಒಳ್ಳೆ ಪರಿಮಳ ಬರ್ತಾಯಿದೆ. ಸಾಂಬಾರು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ. ಎಲ್ಲರೂ ಇಷ್ಟಪಟ್ಟು ಖುಷಿಯಿಂದ ಊಟ ಮಾಡ್ತಾರೆ. ನೋಡ್ತಾ ಇದ್ದೀರಲ್ಲ ಕಡಲೆಕಾಳು, ಹಲಸಿನ ಬೀಜ ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತೇಳಿ. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಪರಿಮಳ ಕೂಡ ಬರ್ತಾಯಿದೆ ಸಾಂಬಾರು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಗೋಯಿತು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.